ಓ ಮೈ ಗಾಡ್! ಏನು ಗುರು ವಿರಾಟ್ ಕೊಹ್ಲಿ ಅವರು ರೆಕಾರ್ಡ್ ಮೇಲೆ ರೆಕಾರ್ಡ್ ಬರೀತಾನೆ ಇದ್ದಾರೆ. ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರು ಇವತ್ತು ಮತ್ತೊಂದು ರೆಕಾರ್ಡನ್ನು ಮಾಡಿದ್ದಾರೆ. ಇವತ್ತು ಪಂಜಾಬ್ ಕಿಂಗ್ಸ್ ವಿರುದ್ಧ ನಡೀತಾ ಇರೋ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು 50 ಬಾರಿಸ್ತಾ ಇದ್ದಂತೆ ವಿರಾಟ್ ಕೊಹ್ಲಿ ಅವರು ಅದ್ಭುತ ಸಾಧನೆಯೊಂದನ್ನು ಮಾಡಿದ್ದಾರೆ. 100 ಬಾರಿ 50 ರನ್ಗಳನ್ನು ಗಳಿಸಿದ ಕೀರ್ತಿ ವಿರಾಟ್ ಕೊಹ್ಲಿ ಅವರದ್ದಾಯಿತು. ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಅವರು ಪಾತ್ರರಾದರು. ಅವರನ್ನು ಬಿಟ್ಟರೆ ರೋಹಿತ್ ಶರ್ಮಾ ಅವರು 2ನೇ ಸ್ಥಾನದಲ್ಲಿದ್ದಾರೆ. ರೋಹಿತ್ ಶರ್ಮಾ ಅವರು 81 ಬಾರಿ 50 ರನ್ಗಳನ್ನು ಬಾರಿಸಿದ್ದಾರೆ. ಇತ್ತೀಚೆಗಷ್ಟೇ ವಿರಾಟ್ ಕೊಹ್ಲಿ ಅವರು ಸಚಿನ್ ತೆಂಡೂಲ್ಕರ್ ಅವರ 50 ಸೆಂಚುರಿಗಳ ಸಾಧನೆಯನ್ನು ಅದು ವಾಂಖೆಡೆಯಲ್ಲಿ ಮುಂಬೈ ಸ್ಟೇಡಿಯಂನಲ್ಲೇ ಮಾಡಿದರು. ಸೊ ಇತ್ತೀಚೆಗೆ ತಾನೇ ಬಹಳಷ್ಟು ರೆಕಾರ್ಡ್ಗಳು ಕೊಹ್ಲಿ ಅವರ ಹೆಸರಿಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಇದುವರೆಗೆ IPL ಸೀಸನ್ನಲ್ಲಿ ಹೈಯೆಸ್ಟ್ ರನ್ ಅದು ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲೇ ಇದೆ. 2016ರ IPL ಸೀಸನ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಬರೋಬ್ಬರಿ 973 ರನ್ಗಳನ್ನು ಗಳಿಸಿದರು. RCBಯ ಆ್ಯಕ್ಚುಲಿ ಕಪ್ ಗೆದ್ದಿಲ್ಲ ಅಂದರೂ ಕೂಡ RCB ಬಹಳಷ್ಟು ಸಾಧನೆಗಳನ್ನು ಮಾಡಿದೆ. ಅದಕ್ಕಾಗಿಯೇ RCB ಫ್ಯಾನ್ಸ್ ಯಾವತ್ತಿಗೂ RCBಯನ್ನು ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಇವತ್ತಿಗೂ IPLನ ಹೈಯೆಸ್ಟ್ ಸ್ಕೋರ್ ಅದು RCB ಹೆಸರಲ್ಲೇ ಇದೆ. IPLನಲ್ಲಿ RCB 263 ರನ್ಗಳನ್ನು ಮಾಡಿತ್ತು. ಅಷ್ಟೇ ಅಲ್ಲ, ಇಂಡಿವಿಜುವಲ್ ಹೈಯೆಸ್ಟ್ ಸ್ಕೋರ್ ಕೂಡ ಅದು RCB ಹೆಸರಲ್ಲೇ ಇದೆ. ಕ್ರಿಸ್ ಗೇಲ್ ಅವರು 175 ರನ್ಗಳನ್ನು ಗಳಿಸಿದ್ದೆ ಇದುವರೆಗೂ IPLನಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಆಗಿ ಉಳಿದಿದೆ. ಆ ರೀತಿ RCB ಸಾಕಷ್ಟು ಸಾಧನೆಗಳನ್ನು ತನ್ನ ತೆಕ್ಕೆಯಲ್ಲಿ ಉಳಿಸ್ಕೊಂಡಿದೆ. ಆದರೆ ಒಂದೇ ಒಂದು ವಿಷಯ ಏನಂದರೆ ಕಪ್ಪನ್ನು ಗೆದ್ದಿಲ್ಲ. ಬಹುಶಃ ಅದು ಕೂಡ ಈ ಬಾರಿ ನೆರವೇರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ವಿರಾಟ್ ಕೊಹ್ಲಿ ಅವರು ಈ ಬಾರಿ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಮತ್ತೊಂದ್ಸಲಿ 2016ರ ಫಾರ್ಮನ್ನು ವಿರಾಟ್ ಕೊಹ್ಲಿ ಅವರು ಮುಂದುವರಿಸ್ತಾರೆ ಅಂತ ಅಂದ್ಕೊಳ್ತೀನಿ. ಅಷ್ಟೇ ಅಲ್ಲ, ಮಿಡಲ್ ಆರ್ಡರ್ ಕೂಡ ಈಗ ಸಖತ್ತು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಒಂದು ಪಂದ್ಯವನ್ನು ಸೋತಿರ್ಬೋದು, ಆದರೆ ನಮ್ಮ ಒಂದು ವೀಕ್ನೆಸ್ ಅಂತ ಏನೇನೆಲ್ಲ ಇತ್ತು ಅದೆಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ಆ ವೀಕ್ನೆಸ್ಗಳು ಸುಧಾರಿಸಿ ಗೆಲುವಿನ ಕಡೆಗೆ RCB ಸಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಅವರು ಸಾಧನೆಗಳ ಮೇಲೆ ಸಾಧನೆಗಳನ್ನು ಮಾಡ್ತಾನೆ ಇದ್ದಾರೆ. ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ಗಳನ್ನು ಬರೀತಾನೆ ಇದ್ದಾರೆ. ಅದಿನ್ನೆಷ್ಟು ರೆಕಾರ್ಡ್ಗಳು ವಿರಾಟ್ ಕೊಹ್ಲಿ ಅವರ ಹೆಸರಿಗೆ ವರ್ಗಾವಣೆ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಅದಕ್ಕೆ ನಿಜವಾಗ್ಲೂ ಕಾಲವೇ ಉತ್ತರ ಹೇಳುತ್ತೆ. ಕಾದು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.